ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ವತಿಯಿಂದ 2023-24ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯು ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶನಿವಾರ ಸಂಜೆ ಬ್ಯಾಂಕ್ನಲ್ಲಿರುವಂತಹ ಮೊಳಹಳ್ಳಿ ಶಿವರಾವ್ ಸಭಾಂಗಣದಲ್ಲಿ ಜರುಗಿತು. ಪ್ರಾರಂಭದಲ್ಲಿ ಯೋಗ ಸಾಧಕಿ ತನುಶ್ರೀ ಪಿತ್ರೋಡಿ ಅವರಿಂದ ಯೋಗ ಪ್ರದರ್ಶನ ಕೂಡ ನಡೆಯಿತು. ಎಸ್ಡಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ನಾವು ಶೈಕ್ಷಣಿಕ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮವನ್ನು ಕಳೆದ 16 ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದೇವೆ. ಇನ್ನುಳಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ತುಂಬುವಂತಹ ನಿಟ್ಟಿನಲ್ಲಿ ಇದೊಂದು ಮಾದರಿ ಕಾರ್ಯವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಹೆಚ್ಚು ಅಂಕ ಗಳಿಸುವಂತಹ ಮನಸ್ಸು ಇರುತ್ತದೆ, ಆದರೆ ಕೆಲವರಿಗೆ ಕಷ್ಟವಾಗುತ್ತದೆ. ಇಂದು ಹಿಂದೆ ಉಳಿದಿರುವಂತಹ ಮಕ್ಕಳು ಮುಂದಿನ ದಿನಗಳಲ್ಲಿ ಸಾಧನೆ ಮಾಡಲು ಮನಸ್ಸು ಮಾಡಬೇಕು ಎಂದರು. ಸಾಧಕ ವಿದ್ಯಾರ್ಥಿಗಳನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಂತಹ ಉದ್ಯಮಿ ಯುಕೆ ಮೋಹನ್ ಮಾತನಾಡಿ, ಇದೊಂದು ಸುಂದರ ಸಮಾರಂಭ. ಸಾಧಕ ಮಕ್ಕಳನ್ನ ಪುರಸ್ಕರಿಸುವ ಮೂಲಕ ಮುಂದಿನ ಪೀಳಿಗೆಯ ಮಕ್ಕಳನ್ನ ಬೆನ್ನು ತಟ್ಟುವಂತಹ ಕೆಲಸವನ್ನ ಎಸ್ಡಿಸಿಸಿ ಬ್ಯಾಂಕ್ ಮಾಡ್ತಾ ಬಂದಿದೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ರಾಜೇಂದ್ರ ಕುಮಾರ್ ಅವರ ಸಹಕಾರ ಶ್ಲಾಘನೀಯ. ಈ ವಯಸ್ಸಿನಲ್ಲಿ ಅವರು ಮಾಡ್ತಿರುವಂತಹ ಕಾರ್ಯ ಇಂದಿನ ಯುವಕರಿಗೆ ಮಾದರಿ. ವಿದ್ಯಾರ್ಥಿಗಳಿಗೆ ಈ ರೀತಿಯ ಪ್ರೋತ್ಸಾಹ ದೊರೆತಲ್ಲಿ ಅವರ ಬಾಳು ಹಸನಾಗ್ತದೆ ಎಂದರು. ವೇದಿಕೆಯಲ್ಲಿ ಉದ್ಯಮಿ ಯುಕೆ ಮೋನು, ಎಸ್ಡಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ವಿನಯ್ ಕುಮಾರ್ ಸೂರಿಂಜೆ, ರವೀಂದ್ರ ಕಂಬಳಿ ಮತ್ತಿತರರು ಉಪಸ್ಥಿತರಿದ್ದರು. ಸಿಇಒ ಗೋಪಿನಾಥ ಭಟ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಅಭಿಷೇಕ್ ಆರ್ ಹನುಮಂತ್ ಗೌಡರ್ ಇವರು 625ರಲ್ಲಿ ಮುಂದೆ ಗೌತಮ್ ಎನ್ ಇವರು ಬಾಲಾಜಿ ಪ್ರಣಮ್ಯ ಎನ್ ಆಳ್ವ, ಶುಕ್ತಿ ಚಿನ್ಮಯಿ ಪೈ, ಸಂಕೇತ್
ವಿಭಾ ಶ್ರೀ ವೆಂಕಟರಮಣ ಕೌಸ್ತುಭ್ ಗುಣಸಾಗರ್ ಡಿ ಬಿ ತುಳಸಿ ಪೈ ನೂತನ ಮಾಡುವ ವೇಟಿಂಗ್ ಫಾರ್ ಕೌನ್ಸಿಲಿಂಗ್ ಮೆಡಿಕಲ್ ಹರ್ಷಿತಾ ಎಸ್ ಎಚ್ ಸಾನ್ವಿ ರಾವ್ ವ್ಯಾಸಂಗ ಮೆಡಿಕಲ್ ಮಾಡುವ ಹೊರದಲ್ಲಿದ್ದಾರೆ. ಸನ್ ಮೆಡಿಕಲ್ ಚೈತ್ರ ಕಾಮತ್ ಮುಂದೆ ಅನಿಲ್ ವಂಶ ಸಮೃದ್ಧ ನಮ್ಮ ಗುಂಪಿನ ಸದಸ್ಯ ಮುಂದಕ್ಕೆ ಬ್ಯಾಂಕಿನ ಸಿಬ್ಬಂದಿಗಳ ಮತ್ತು ಸಾಂಕೇತಿಕ ಕೊಡ್ತಾ ಇದ್ದೀವಿ. ನಿತ್ಯಾನಂದ ಯಾಂಗ್ರಪಿ, ಸುನೀಲ್ ಕುಮಾರ್ ವ್ಯವಸ್ಥಾಪಕ, ಎಲ್ಲರಿಗೂ ನಮಸ್ಕಾರ. ಅನಿಸಿಕೆ ಹೇಳಬೇಕು ಅಂತ ಹೇಳಿದ್ರೆ, ಲಾಸ್ಟಿಗೆ ಇದು ರಿವಿಷನ್ ಟೈಮಲ್ಲೇ ಓದಿದ್ದು, ಅಲ್ಲಿವರೆಗೆ ಏನಷ್ಟು ಟೈಮ್ ಸಿಕ್ಕಿರಲಿಲ್ಲ. ಕಾಂಪಿಟಿಷನ್ ಅದು ಇದು ಅಂತ ಅಲ್ಲಿಗೆ ಹೋಗ್ತಾ ಇತ್ತು. ಮತ್ತೆ ಕಡೆಗೆ ಒಂದು 15-20 ಡೇಸ್ ರಜೆ ತಗೊಂಡು ಅದರಲ್ಲೇ ಓದಿದ್ದು. ಮತ್ತೆ ರಿವ್ಯಾಲ್ಯೂಷನ್ ಅಲ್ಲಿ ಪುನಃ ಒಂದು ಮಾರ್ಕ್ ಬಂದಿದೆ, 621 ಆಗಿದೆ. ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಆಗಿದೆ. ಹಾಗೆ ತುಂಬ ಖುಷಿಯಾಗಿದೆ, ತುಂಬ ಫೆಲಿಸಿಟೇಷನ್ ಎಲ್ಲ ಆಯಿತು. ಎಕ್ಸ್ಪೀರಿಯನ್ಸ್ ಒಳ್ಳೆದಿತ್ತು. 10th ಈಗ ಪಿ ಯು ಒಳ್ಳೆದಾಗ್ತಿದೆ. ಇದಷ್ಟೇ ಅಲ್ಲದೆ ನಾನು ಆರ್ಟಿಸ್ಟ್ ಕೂಡ, ಡ್ರಾಯಿಂಗ್ ಕೂಡ ಮಾಡ್ತೇನೆ. ಹಾಗೆ ಅದರೊಟ್ಟಿಗೆ ಇದನ್ನು ಬ್ಯಾಲೆನ್ಸ್ ಮಾಡಿ ಬಂದಿದ್ದೇನೆ. ರಿಯಲಿಸಮ್ ಆರ್ಟಿಸ್ಟ್ ನಾನು. ಡ್ರಾಯಿಂಗಲ್ಲಿ ಸಹ ತುಂಬ ಪ್ರೈಸ್ ಬಂದಿದೆ. ಸ್ಟೇಟ್ ಲೆವೆಲಲ್ಲಿ ಡ್ರಾಯಿಂಗ್ ಹೈಯರ್ ಗ್ರೇಡ್ ಎಕ್ಸಾಮಲ್ಲಿ 2nd ರ್ಯಾಂಕ್ ಬಂದಿದೆ. ಮತ್ತು ಲಾಸ್ಟ್ ಇಯರ್ ನಾನು ದಕ್ಷಿಣ ಕನ್ನಡಕ್ಕೆ ಫಸ್ಟ್ ಬಂದು ಸ್ಟೇಟ್ ಲೆವೆಲ್ ಸೈನ್ಸ್ ಸೆಮಿನಾರಿಗೆ ಹೋಗಿದ್ದೇನೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇದಷ್ಟೇ ಅಲ್ಲದೆ ಎಸ್ಸೆ, ಸ್ಪೀಚ್, ಕ್ಲೇ ಮಾಡೆಲ್ ಹೀಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದೇನೆ. ಮತ್ತೆ ಮೆಹಂದಿ, ನೇಲ್ ಆರ್ಟ್ ಇದನ್ನು ಸಹ ಮಾಡ್ತೇನೆ. ಇದರ ಒಟ್ಟಿಗೆ ನನಗೆ ಇಷ್ಟು ಮಾರ್ಕ್ ಬಂದಿದೆ ಅಂತ ಹೇಳಿ ನನಗೆ ತುಂಬ ಖುಷಿ ಇದೆ. ಹಾಗೆ ಕಷ್ಟಪಟ್ಟರೆ ಏನೋ ಆಗ್ತದೆ, ಬರೇ ಓದಿ ಎಂತ ಆಗುದು ಅಂತಲ್ಲ, ಎಂತ ಮಾಡಿದ್ರು ನಮಗೆ ಜೀವನದಲ್ಲಿ ಒಳ್ಳೆ ಒಂದು ರೆಕಗ್ನಿಷನ್ ಸಿಗ್ತದೆ. ಟ್ರೈ ಮಾಡಿದ್ರೆ ಏನು ಸಾಧ್ಯ ಇಲ್ಲ ಅಂತಲ್ಲ. ಹಾಗೆ ವರ್ಕ್ ಹಾರ್ಡ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್. ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ. ಈ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಜಾಸ್ತಿ ಓದಲಿಲ್ಲ ಏನು, ನಾವು ಇಡೀ ಹೊರಗಡೆನೆ ಇದ್ದು ಲಾಸ್ಟಿಗೆ ಒಂದು ತಿಂಗಳು ಕೂರಿಸಿ ಓದಿಸಿದ್ದು. ಅದಕ್ಕಿಂತ ಮುಂಚೆ ಓದಲಿಲ್ಲ. ಅದಕ್ಕಿಂತ ಮುಂಚೆ ಇಡೀ ಕಾಂಪಿಟೇಷನ್ಸ್ ಅದು ಇದು ಅಂತ ಇಡೀ ಊರು ತಿರ್ಗಾಡ್ತಿದ್ವಿ. ಲಾಸ್ಟ್ ಮಿನಿಟಿಗೆ ಓದಿದ್ದು. ಈಗ PUC ಆಗ್ಬೋದು, 10th ಅಷ್ಟಲ್ಲ. ಆದರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಇದ್ದವರು. ಹಾಗೆ ಈಗ PUC ಅಲ್ಲಿ ಸ್ವಲ್ಪ ಬ್ಯುಸಿ ಲೈಫ್, ಹಾಗೆ JEE ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಫೋಕಸ್ ಮಾಡಬೇಕಾಗ್ತದೆ. ಮತ್ತೆ ನಮ್ಮ ಶಾಲೆಯಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದ್ರಿಂದ ನಾವು ಸುಮಾರು
ನ್ಯಾಷನಲ್ ಲೆವೆಲ್ ಇವೆಂಟ್ಸಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಹಾಗೆ ನಮ್ಮ ಮಾರ್ಕ್ಸ್ ಅನ್ನು ಗುರುತಿಸಿ ಇಲ್ಲಿ ಕರೆದದಕ್ಕೆ ಎಲ್ಲರಿಗೂ ಧನ್ಯವಾದ. ಇದೊಂದು ಸುಂದರ ಸಮಾರಂಭ. ಇಂಥ ಸಮಾರಂಭಗಳನ್ನು ಏರ್ಪಡಿಸಿ ಮುಂದಿನ ಪೀಳಿಗೆಗೆ ಹುಮ್ಮಸ್ಸು ತುಂಬುವಂಥ ಒಂದು ಕೆಲಸ ಇವತ್ತು ಬ್ಯಾಂಕಿನವರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂತ ಕೇಳಿಬಿಟ್ಟಿದ್ದೀವಿ. ಸಂಸ್ಥೆ ಹುಟ್ಟು ಹಾಕುವುದು ಕಷ್ಟದ ಕೆಲಸ, ಆದರೆ ಅದನ್ನು ನಡೆಸ್ಕೊಂಡು ಹೋಗುವುದು ತುಂಬ ಕಷ್ಟ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕುವಾಗ, ನಾನು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹುಟ್ಟಿದವನು, ಏನೆಲ್ಲ ಇತ್ತು ಅಂತೇಳಿ ಹಿರಿಯರಿಗೆಲ್ಲ ಈ ದೇಶದಲ್ಲಿ ಏನೆಲ್ಲ ಸೌಕರ್ಯಗಳಿತ್ತು. ನಾನು ಉದ್ದಾಗಲ ದೇಶದ ವಿಚಾರ ಮಾತಾಡಲಿಕ್ಕೆ ಹೋಗುವುದಿಲ್ಲ, ನನ್ನ ಊರಿನ ವಿಚಾರನೇ ಮಾತಾಡ್ತೀನಿ. ನಾನು ಕೋಣಾಜೆ ಗ್ರಾಮದ ಬಟ್ಟೋರಿಯಲ್ಲಿ ಹುಟ್ಟಿದವನು. ಅನೇಕ ವರ್ಷಗಳ ಕಾಲ ನನ್ನ ಹಿರಿಯರು 4-5 ಜನರೇಷನ್ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು. ನನ್ನ ತಂದೆ ಕೋಜುಬೇರಿ ಅಂತೇಳಿ, ಅವರು ಮಂಗಳೂರಿನ ಬ್ರಿಟಿಷ್ ಸರ್ಕಾರದಲ್ಲಿ ಎಂಪ್ಲಾಯ್ ಆಗಿದ್ದರು. ನಮ್ಮ ಗ್ರಾಮದಿಂದ, ಕೋಣಾಜೆ ಗ್ರಾಮದಿಂದ ಒಬ್ಬನೇ ಒಬ್ಬ ಆ ಕಾಲದಲ್ಲಿ ಸರ್ಕಾರಿ ನೌಕರ. ನನ್ನ ತಾಯಿ ತಲಪಾಡಿ ಗ್ರಾಮದವರು. ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಅನೇಕ ಬೃಹತ್ ಜಮೀನು ಹೊಂದಿದಂಥ ಒಂದು ಕುಟುಂಬದಿಂದ ಬಂದವರು. ನನ್ನ ತಂದೆಗೆ ಏನೂ ಕೂಡ ಇರಲಿಲ್ಲ, ಮನೇನೂ ಕೂಡ ಇರಲಿಲ್ಲ. ಅವರು ನಮ್ಮ ಸೀನ ಕಾಜವಾದರೆ ರಘು ಕಾಜವರ ಒಕ್ಕಲ್ತನದಲ್ಲಿದ್ದವರು. ಅವರಿಗೆ ಒಂದೇ ಟೈಟ್ಲು, ಸರ್ಕಾರಿ ಕೆಲಸ ಇರುವುದರಿಂದ ನನ್ನ ತಾಯಿಯನ್ನು ಕೊಟ್ಟು ಮದುವೆ ಮಾಡಿದರು. ಇನ್ನು ನಾವು ಹುಟ್ಟಿ ನಾವು ವಿದ್ಯಾಭ್ಯಾಸ ಪಡೆಯಬೇಕು ಅಂತೇಳಿ ಸ್ವಲ್ಪ ಮಟ್ಟಿನ ಹಣಕಾಸಿನ ವ್ಯವಸ್ಥೆ ತಂದೆಯವರ ಹತ್ರ ಇತ್ತು, ಆದರೆ ನಾನು ಕಲೀಲಿಕ್ಕೆ ಆಗಲಿಲ್ಲ. ನನಗೆ ಇವತ್ತೆಲ್ಲ ಈ ಪುರಸ್ಕಾರ ಕೊಡುವಾಗ ನಮಗೆ ಆ ಯೋಚನೆ ಬರ್ತಾರೆ. ಅವತ್ತಿಂದ ಹಸೈಗೋಳಿಯಲ್ಲಿ ಕೃಷಿಕರು ನಡೆಸುವಂಥ ಒಂದು 5ನೇ ಕ್ಲಾಸಿನವರೆಗೆ ಶಾಲೆ ಇತ್ತು. ಆ ಶಾಲೆಯಲ್ಲಿ ನೀರು ಕುಡಿಲಿಕ್ಕೆ ಇರಲಿಲ್ಲ. ನಮ್ಮ ಕಾಲದಲ್ಲಿ ಒಂದು ಕುಟುಂಬ ಅಲ್ಲಿ ಬಂದು ಒಂದು ಮನೆ ಕಟ್ಟಿದ್ದು ಹಸೈಗೋಳಿಯಲ್ಲಿ, ಮುಂಡಪ್ಪ ಪೂಜಾರಿ ಅಂತ ಹೇಳುವರು. ಅದಕ್ಕೆ ಈ ಶಾಲೆಗೂ 1 ಕಿಲೋಮೀಟರ್ ದೂರ ಇದೆ. ಅವರು ಬಾವಿ ತೋಡಿದರಲ್ಲಿ ಅಲ್ಪ ಸ್ವಲ್ಪ ನೀರು ಸಿಕ್ಕಿದ್ದನ್ನು ತಗೊಂಡು ಬರುವಂಥ ಒಂದು ಕೆಲಸ ಆ ಕಾಲದಲ್ಲಿ ಇತ್ತು. 1 ಕಿಲೋಮೀಟರ್ ಅಲ್ಲ, ಸಾಧಾರಣ ಒಂದು 2 ಕಿಲೋಮೀಟರ್ನಷ್ಟು ಪಟ್ಟೋರಿಯಿಂದ ಹಸೈಗೋಳಿಗೆ ನಡ್ಕೊಂಡು ಬರಲಿಕ್ಕೆ. ಯಾವುದೇ ಇವತ್ತು ಮಕ್ಕಳನ್ನ ಮನೆಯಿಂದ ಶಾಲೆಗೆ ಕಳಿಸ್ಬೇಕಾದ್ರೆ ಅವರ ಶಾಲೆದು ಈ ರೋಡಿಗೆ ನಮ್ಮ ಮನೆ ಬಾಗಿಲಿಗೆ ಬರ್ತದೆ, ನಿಮ್ಮ ಬಸ್ ಯಾಕೆ ಇಲ್ಲಿಗೆ ಬರುವುದಿಲ್ಲ ಅಂತ ಅವ್ರು ಕೇಳ್ತಾರೆ. ಅಂದರೆ ಅಷ್ಟು ಕೂಡ ಸೌಲಭ್ಯ ಆಗಿದೆ. ನಮಗೆ ಆ 4ನೇ ಕ್ಲಾಸ್ ಬಿಟ್ಟರೆ ಕೋಟೆಕಾರ್ನಲ್ಲಿ ಆನಂದಾಶ್ರಮ ಶಾಲೆಗೆ ಹೋಗಬೇಕಿತ್ತು ಹಣವಂತರ ಮಕ್ಕಳು. ಹಾಗಾಗಿ ವಿದ್ಯೆ ಕಲಿಯುವ ಭಾಗ್ಯ ನಮಗೆ ಸಿಕ್ಕಿಲ್ಲ. ನನಗೆ ಇವತ್ತಿನ ಈ ಮಕ್ಕಳ ಈ ಅಂಕ ನೋಡುವಾಗ, ಅವರು ಕಲಿಯುವ ವಿದ್ಯಾಭ್ಯಾಸದ ವಾತಾವರಣ ನೋಡುವಾಗ, ನಾವು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗೆ ಈ ಮಕ್ಕಳ ಸೇವೆಯನ್ನು ಯಾವ ಥರದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಬಳಸ್ಬೋದು ಅಂತ ಹೇಳುವುದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಪ್ರೋತ್ಸಾಹ ಕೊಡುವಂಥ ಕಾರ್ಯಗಳನ್ನು ನೋಡಿದರೆ ನಾವು ಅದೃಷ್ಟವಂತರು. ಪ್ರಪಂಚ ಎಲ್ಲವೂ ಕೂಡ ಅಭಿವೃದ್ಧಿಯಾಗಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಭಾರತ ದೇಶ, ಮಂಗಳೂರು ಜಿಲ್ಲೆ, ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಪ್ರಪಂಚದ ನಾನಾ ಭಾಗಗಳಲ್ಲಿ ಇವತ್ತು ಅಭಿವೃದ್ಧಿಯಾಗಿದೆ. ಎಲ್ಲವೂ ಕೂಡ ಓಪನ್ ಆಗಿ ಇವತ್ತಿನ ಈ ಕಂಪ್ಯೂಟರ್ ಯುಗಗಳಲ್ಲಿ ಅತ್ಯಂತ ಸುಂದರವಾಗಿ ಪ್ರಪಂಚ ಬೆಳೀತಾ ಇದೆ. ಅದರಲ್ಲಿ ಭಾರತವು ಕೂಡ, ನಮ್ಮ ದೇಶ ಅತ್ಯುನ್ನತ ಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಎಜುಕೇಷನ್ಗೆ ಈ ಥರದ ಮಹತ್ವವನ್ನು ಕೊಟ್ಟು ಬೆಳೆಸಿ ಇವತ್ತು ಏನು ಇದರ ಸ್ಥಾಪಕರು ಮೊಳವಳ್ಳಿ ಶಿವರಾಮರವರು ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದರು. ಮುಂದಿನ ಪೀಳಿಗೆ ಇದಕ್ಕೆ ಒಂದು ದಾರಿದೀಪ ಆಗಲಿ ಅಂತೇಳಿ. ಆದರೆ ಹುಟ್ಟು ಹಾಕಿದ್ದವರಾದರೂ ಅದನ್ನು ನಡೆಸ್ಕೊಂಡು ಬರುವಲ್ಲಿ
ನಮ್ಮೆಲ್ಲರ ಅಧ್ಯಕ್ಷರು ಅತ್ಯಂತ ಶ್ರಮ ವಹಿಸಿ ಅವರ ಕಾರ್ಯಚಟುವಟಿಕೆ ಈ ವಯಸ್ಸಿನಲ್ಲಿ ನೋಡಿದರೆ ಇವತ್ತಿನ ಯುವ ಜನಾಂಗಕ್ಕೆ ನಾಚಿಕೆ ಆಗಬೇಕು. ಆ ಥರದ ಚಟುವಟಿಕೆ 20 ವರ್ಷ ಅಂತ ತಿಳ್ಕೊಳ್ಬೇಕು ನಾವು. ಅವರು ಮಾತುಕತೆ, ಅವರ ನಡೆ ನುಡಿ, ಬ್ಯಾಂಕಿನ ಕಸ್ಟಮರ್ ಹತ್ರ ಯಾವ ಥರ ಅಂತೇಳಿ ಸರಿಯಾಗಿದ್ದರೆ ಎಲ್ಲವೂ ಸುಸೂತ್ರವಾಗಿ ಅವರ ಹತ್ರ ನಡೀತದೆ. ಸರಿಯಾಗಿ ಇಲ್ಲ ಅಂತ ಹೇಳಿದರೆ ಅವರು ಆವಾಗ ಏನು ಅವರ ಮುಖ ಯಾವ ಥರ ಆಗ್ತದೆ ಅಂತೇಳಿ ತಾವೆಲ್ಲ ತಿಳಿದವರೇ, ತಾವೆಲ್ಲ ಅವರ ಬಲ್ಲವರೇ. ಅಂಥ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಕೈಯಲ್ಲಿ ಸಂಸ್ಥೆ ಸಿಕ್ಕಿ ಇವತ್ತು ಇಷ್ಟೊಂದು ಮಕ್ಕಳಿಗೆ ಪ್ರೋತ್ಸಾಹ ಅವರಿಂದ ಈ ಕೊಟ್ಟಿದ್ದರಲ್ಲಿ ಅವರ ಜೀವನ ಪೂರ್ತಿ ಅವರಿಗೇನು ಉಳಿತಾಗುವಂಥ ಕಾಣಿಕೆಯನ್ನು ಏನು ಕೊಡಲಿಲ್ಲ. ಆದರೆ ಈ ಪ್ರೋತ್ಸಾಹ ಅವರ ಜೀವನಕ್ಕೆ, ನಿಮ್ಮ ಮಕ್ಕಳ ಜೀವನಕ್ಕೆ ಒಂದು ದಾರಿದೀಪ ಆಗ್ತದೆ. 2 ಮಕ್ಕಳು ಅವರವರ ಬಗ್ಗೆ ಹೇಳಿದರು. ಆದರೆ ಇದನ್ನು ನಡೆಸಿಕೊಂಡು ಬಂದಂಥ ನಮ್ಮ ಅಧ್ಯಕ್ಷರಿಗೂ, ಇದನ್ನು ಸ್ಥಾಪನೆ ಮಾಡಿದಂಥ ಮಳವಳ್ಳಿ ಶಿವರಾವರವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಡೆಸಿಕೊಂಡು ಬರುವಂಥ ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ದೀರ್ಘಾಯುಸ್ಸು ಮತ್ತು ಆರೋಗ್ಯವಂತ ದೀರ್ಘಾಯುಸ್ಸು ದೇವರು ನೀಡಲಿ ಅಂಥೇಳಿ ನನಗೆ ಈ ಒಂದು ಅವಕಾಶ ಯಾಕೆ ಅಂತ ಗೊತ್ತಿಲ್ಲ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವರು ಕರೆಸಿದ್ರು, ನನ್ನನ್ನು ನೀವು ಗೆಸ್ಟಾಗಿ ಬರಬೇಕು ಅಂತೇಳಿ. ನಾನೊಬ್ಬ ಅತ್ಯಂತ ಕಠಿಣ ಪರಿಶ್ರಮಿ ಬಡವ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂತೇಳಿದರೆ ನಾನು ಯಾರೂ ಕೂಡ ಆಶ್ರಯ ಕೇಳಿಕೊಂಡು ಹೋದವನಲ್ಲ. ನನ್ನ ತಂದೆ ಹತ್ರವೂ ಕೂಡ ನಾನು ಸಹಾಯ ಮಾಡಿ ನನಗೆ ಏನಾದರೂ ಒಂದು ದಾರಿ ತೋರಿಸಿ ಅಂತೇಳಿ ನಾನು ಕೇಳಿದವನಲ್ಲ. ನನ್ನ ಪರಿಶ್ರಮ ನನ್ನನ್ನು ಈ ಹಂತಕ್ಕೆ ತಲುಪಿಸ್ತು. ನಾನು ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಬೇಕು ಅಂತ ನನ್ನ ಊರಿನಲ್ಲಿ ನನ್ನ ಕಣ್ಣು ಮುಂದೆ 2 ಮೆಡಿಕಲ್ ಕಾಲೇಜು, ಬಲಾಢ್ಯವಾದ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಯಿತು. ಆವಾಗ ನನಗೆ 4 ಮಕ್ಕಳು. ನಾನು ತಿಳ್ಕೊಂಡೆ, ಈ ಎಲ್ಲೆಲ್ಲಿಂದಲೋ ಊರಿಂದ ಬಂದವರು ಈ ನಮ್ಮ ಊರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದರು, ನಾವು ಯಾಕೆ ಇದರ ಬಗ್ಗೆ ಗಮನ ಹರಿಸಬಾರ್ದು ಅಂತ. ಅವಿದ್ಯಾವಂತನಾದ ನನಗೆ ಇಂಥ ಆಲೋಚನೆ ಬರುವುದು ಇದೊಂದು ಅತ್ಯಂತ ಶೋಚನೀಯ. ನಾನು ಆಲೋಚನೆ ಮಾಡಿ ಹಾಗೆ ಮುಂದುವರಿತಾ ಇರಬೇಕಾದ್ರೆ ನನಗೆ ಕೆಟ್ಟ ಒಂದು ಚಾಳಿ, ನನಗೆ ರಾಜಕಾರಣಕ್ಕೆ ಸೇರಿಕೊಳ್ಳುವುದು, ಅವರ ಜೊತೆ ಓಡಾಡುವುದು, ಅವ್ರನ್ನ ಪರಿಚಯ ಮಾಡೋದು, ಇದರ ಮಧ್ಯದಲ್ಲಿ ಈ ಒಂದು ಹಂಬಲ. ಮಕ್ಕಳು ದೊಡ್ಡವರಾಗಲಿ ಮತ್ತೆ ಮಾಡ್ಬೋದು ಅಂತ ತಿಳ್ಕೊಂಡು ಕಾಯ್ದು, ಮಕ್ಕಳು ದೊಡ್ಡವರು ಆದರು, ಮಗಳು ಡಾಕ್ಟ್ರು ಆದರು, ಅಳಿಯ ಡಾಕ್ಟ್ರು ಸಿಕ್ಕಿದ, ಎಲ್ಲವೂ ಆಯಿತು. ನನ್ನ ಆಸೆ ಈಡೇರಲೇ ಇಲ್ಲ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ. ಒಂದು ದಿನ ಹೀಗೆ ಮಕ್ಕಳು ಮನೆಯಲ್ಲಿ ಇರಬೇಕಾದ್ರೆ ನನ್ನ ಮಗಳು, ಅಳಿಯ, ಮಗ ಎಲ್ಲ ಸೇರಿ ಹೇಳಿದರು, ನೀವು ಯಾಕೆ ದಿನಾಲು ಏನೋ ಒಂದು ಇದ್ದಾಗೆ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡು ಇದೆ, ಸಾಮಾನ್ಯ ಮಟ್ಟಿಗೆ ನೀವು ಮಾಡುವುದಾದ್ರೆ ಮಾಡಿ, ಆದರೆ ಈ ಊರಿನಲ್ಲಿ ಮಾಡಬೇಡಿ ಅಂತ ಹೇಳುವ ಸಲಹೆ ಕೊಟ್ಟರು. ಅಂದರೆ ಮಂಗಳೂರಿನಲ್ಲಿ ಬೇಡ ಅಂತ. ಯಾಕೆ ಅಂತ ಹೇಳಿದರೆ ಇಲ್ಲಿ ಬಲಾಢ್ಯವಾದ 2 ಮೆಡಿಕಲ್ ಕಾಲೇಜ್ ಇದೆ, ಅವರು ಮುಂದೆ ನಿಮಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಮೆಡಿಕಲ್ ಕಾಲೇಜ್, ನೀವು ಇಲ್ಲಿ ಮಾಡಬೇಡಿ ಅಂತ ನನ್ನ ಅಳಿಯ, ಅವನಿಗೂ ಮೆಡಿಕಲ್ ಕಾಲೇಜ್ ಇದೆ ಕೇರಳದಲ್ಲಿ. ನನ್ನ ಮೆಡಿಕಲ್ ಕಾಲೇಜ್ ನಡೆದ ನನ್ನ ಮಗಳು ಇವತ್ತಿನವರೆಗೆ ಬರುವವಳೆಲ್ಲ ಇನ್ನು ಮುಂದಕ್ಕೆ, ಯಾಕಂದರೆ ಅವರಿಗೆ ಅವ್ರದ್ದೇ ಆದ ಕಾಲೇಜುಗಳಿದೆ. ಆದರೂ ಕೂಡ ನಾನು ಇದಕ್ಕೆ ಹೊರಟಾಗ ಸುಮ್ಮನೆ ಹೊರಡಲಿಕ್ಕೆ ಆಗೋದಿಲ್ಲ. ಮೆಡಿಕಲ್ ಕಾಲೇಜಿಗೆ ಅದಕ್ಕೆ ಬೇಕಾದಂಥ ಹಣ, ನನ್ನ ಹತ್ರ ಅಲ್ಪ ಸ್ವಲ್ಪ ದುಡ್ತದ ಹಣ ಇದ್ದರೂ ಅದು ಸಾಗುವುದಿಲ್ಲ. ಆವಾಗ 4-5 ಬ್ಯಾಂಕಿನವರು ಎಲ್ಲ ಸೇರಿ ನನಗೆ ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆದರೆ ಕಾರಣಾಂತರದಿಂದ ಅವರು ಎಲ್ಲರೂ 4 ಜನನು ಹಿಂದೆ ಸರಿದರು. ಕೊನೆ ಮೂಮೆಂಟಲ್ಲಿ ನಾನು ಕೆಲಸ ಹಿಡಿದು ಅರ್ಧ ನನ್ನ ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನು ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದೆ. ಆ ಹೊತ್ತಿನಲ್ಲಿ ನನಗೆ ಹೊರವಾಗಿ ಸಿಕ್ಕಿದರು ಅಂತ ಹೇಳಿದರೆ ತಪ್ಪಾಗಲಾರ್ದು. ದಾನಂಡಿ ಇರ್ನ ಕಾಲೇಜ್ ತೆಜಿ ಸರ್ ಲೋನ್ ಆತೀಜಿ, ತುಂಬ ತೊಂದರೆ ಆದಂತ ಪೂರ ಪಿರಾಜಾಗಿ ಲೋನ್ ಕೊಡ ಯಾನ್ಗೋರ್ ಬೆಬ್ಬಲೆ ಅಂತ ಹೇಳಿ ಹಾಗೆ ಬಂದು ಅವರಿಗೆ ನನಗೆ ಸಹಾಯ ಮಾಡಿದರು. ನನ್ನಂಥ ಒಬ್ಬ, ನನಗೇನು ಹಿನ್ನೆಲೆ ಇಲ್ಲ, ನನ್ನ ತಂದೆ ತಾಯಿ ಇಂಡಸ್ಟ್ರೀಸ್ ಅಥವಾ ದುಡ್ಡಿನವರು ಹಣವಂತರು ಆ ಥರ ಯಾವುದೇ ಹಿನ್ನೆಲೆ ಇಲ್ಲದ ಒಬ್ಬನಿಗೆ ಅವರು ಮನಸ್ಸು ಮಾಡಿ ನನಗೆ ಧನ ಸಹಾಯ ಮಾಡಿ ಒಂದು
4-5 ವರ್ಷ ಅತಿ ಕಷ್ಟದಲ್ಲಿ ಬ್ಯಾಂಕಿನೊಟ್ಟಿಗೆ ನಾವು ವ್ಯವಹಾರ ಮಾಡಿದ್ದೇನೆ. ಅತಿ ಕಷ್ಟ ಅಂತ ಹೇಳಿದರೆ ಆ ಸಮಯದಲ್ಲೂ ಕೂಡ ನನ್ನನ್ನು ಏನು ಹೇಳ್ತೀರಿ, ಒಂದು ಬುಗುರಿ ತುಂಬಿಸೋದು ಬಿಡಿ, ಕೆಳಗೆ ಬೀಳಲಿಕ್ಕೆ ಬಿಡಲಿಲ್ಲ ಅಂತ ಒದ್ದಾಡುವ ಸಮಯದಲ್ಲಿ. ಅದು ಕೋವಿಡ್ ಬಂತು, ಆ ಸಮಯದಲ್ಲಿ ಹಾಸ್ಪಿಟಲ್ನ ತಾಪತ್ರೆಗಳು ಅನೇಕ ಇದ್ದಿರ್ಬೋದು. ಇದು ಎಲ್ಲ ವಿಚಾರವನ್ನು ನೋಡಿದಾಗ ಅವರ ಮನೋಭಾವ ನಾನು ತಿಳ್ಕೊಂಡೆ. ಅದರ ನಂತರ ಈಗ ಅವರ ಬ್ಯಾಂಕಿನ ಎಲ್ಲ ಲೋನು ಅಥವಾ ಇನ್ನೊಂದು ಸರಿಸಮಾನವಾಗಿ ನಡೀತಾ ಇದೆ, ಯಾವುದೇ ವ್ಯತ್ಯಾಸಗಳಿಲ್ಲದೆ. ಆದರೆ ಅವರ ಮನೋಭಾವ ಬಾಕಿದ್ದವರ ಹತ್ರ ಮಾತಾಡೋದು, ಈ ದೇಶ, ಈ ಗ್ರಾಮ, ಈ ಹಳ್ಳಿ, ಅವರ ಕೈಗಾರಿಕೆಗಳು ಅಂತ ಹೇಳುವುದು ಎರಡನೇ. ಆದರೆ ಮೊದಲು ಕೃಷಿ, ಈ ದೇಶದ ಯಾರು ಕೃಷಿಕರು, ಅದಕ್ಕೆ ಸಾಲ ಕೊಡಬೇಕು, ಅದರ ಬಗ್ಗೆ ಚಿಂತನೆ ಬಿಟ್ಟರೆ ಎರಡನೇದು ಬಾಕಿದ್ದ ಇಂಡಸ್ಟ್ರಿ ಅಥವಾ ಎಜುಕೇಷನ್ನಿನ ಚಿಂತನೆಗಳು. ಇಂಥ ಮನೋಭಾವಗಳು ಇದ್ದಿದ್ದರಿಂದಲೇ ಆ ಮಳವಳ್ಳಿ ಶಿವರಾಮರವರ ಕನಸು ಇವತ್ತು ನನಸಾಗಿದೆ. ಈ ಮಕ್ಕಳಿಗೂ ಕೂಡ ಇಂಥ ಸೌಲಭ್ಯವನ್ನು ಒದಗಿಸ್ಕೊಡುವುದು, ಪ್ರೋತ್ಸಾಹವನ್ನು ಹೇಳುವುದು, ಇದು ಅವರ ಒಂದು ಜೀವನದ ಅತಿ ದೊಡ್ಡ ಸಾಧನೆ ಅಂತ ಹೇಳುವುದಕ್ಕೆ ಆ ಮಳವಳ್ಳಿ ಶಿವರಾಮರವರು ಹಾಕಿಕೊಟ್ಟ ಆ ಒಂದು ಮಾರ್ಗದರ್ಶನ, ಆ ಒಂದು ಇದರ ಉದಾತ್ತವಾದ ಈ ಬ್ಯಾಂಕಿನ ನಿಯತ್ತುಗಳಿಗೆ ಅವರೇ ಅದಕ್ಕೆ ಇವತ್ತಿನ ಕಾಲದಲ್ಲಿ ಅನೇಕ ಸಂಸ್ಥೆಗಳು ಏನೇನಾಗಿವೆ ಅಂತ. ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರು, ಸನ್ಮಾನ್ಯ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಧ್ಯಕ್ಷರು, ಆತ್ಮೀಯರಾದ ಸನ್ಮಾನ್ಯ ಶ್ರೀ UK ಮೋಹನರವರೇ, ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ಎಲ್ಲ ನಿರ್ದೇಶಕರೇ, ಸಿಒರವರೇ, ಇಲ್ಲಿ ಸೇರಿರುವಂಥ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂಥವರು ಹಾಗೂ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಿದಂಥ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕರೇ ಹಾಗೂ ನಮ್ಮೆಲ್ಲ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ, ನಾವು ಸುಮಾರು 14ನೇ ವರ್ಷ, ಈ ವರ್ಷ 16 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಒಂದು ದಿವಸ ಹೀಗೆ ನಾವು ಆಲೋಚನೆ ಮಾಡುವಾಗ ವೃತ್ತಪತ್ರಿಕೆಯಲ್ಲಿ SLCಯಲ್ಲಿ ಇಷ್ಟು ಅಂಕ ಬಂದಿದೆ, PUCಯಲ್ಲಿ ಇಷ್ಟು ಅಂಕ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಂಡು, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು 625ರಲ್ಲಿ 624, 620, 621 ಹೀಗೆ ಅಂಕ ಪಡೆಯುವಂಥ ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹಿಸಬೇಕು, ಅವರ ಮುಂದಿನ ಜೀವನಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ 16 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಇವತ್ತು ಅವರು ಎಷ್ಟು ಅಂಕ ಪಡೆದಿದ್ದಾರೆ, ಹೆಚ್ಚು ಅಂಕ ಪಡೆದವರನ್ನು ನಾವು ಪುರಸ್ಕಾರ ಮಾಡಿದ್ದೇವೆ. ಇದು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಬೇಕು. ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಪ್ರತಿಭೆಯನ್ನು ಪಡ್ಕೊಂಡು ಹೆಚ್ಚು ಅಂಕಗಳನ್ನು ಪಡೆದಾಗ ನಮಗೂ ಕೂಡ ಇಂಥ ಒಂದು ಪುರಸ್ಕಾರ ಸಿಗ್ತದೆ ಅನ್ನುವಂಥ ಮನಸ್ಸಿನಿಂದ ಇನ್ನಷ್ಟು ವಿದ್ಯಾರ್ಥಿಗಳು ಹೆಚ್ಚು ಕಲಿಯುವಂತಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ವರ್ಷ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ನೀಡುವಾಗ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ವೈದ್ಯಕೀಯ ಕಾಲೇಜು ಮಾತ್ರ ಅಲ್ಲ, ಯಾವುದೇ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಇದ್ದವರನ್ನು ಕರೆಸಿ ಅವರ ಕೈಯಿಂದ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ UK ಮೋಹನರವರಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಿದೆ. ಅವರು ಹೇಳಿದರು, ಅವರ ಜೀವನ ಶೈಲಿ ಯಾವ ರೀತಿ ಬೆಳೆದು ಬಂದಿದೆ, ಅವರು ಅಲ್ಲದಿದ್ದರೂ ಕೂಡ ನಮ್ಮ ಯುವಜನಾಂಗಕ್ಕೆ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹಲವು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಕೊನೆಯದಾಗಿ ವೈದ್ಯಕೀಯ ಸಂಸ್ಥೆ ಕಾಲೇಜನ್ನು ಸ್ಥಾಪನೆ ಮಾಡಿದರು. ಇವತ್ತು ನಮ್ಮ ಬ್ಯಾಂಕಿನಿಂದ ಮೊದಲನೇದಾಗಿ ವೈದ್ಯಕೀಯ ಕಾಲೇಜಿಗೆ ಆರ್ಥಿಕ ನೆರವನ್ನು ಪಡೆದವರಲ್ಲಿ ಮೋಹನರವರು ಮೊದಲು. ಅತ್ಯಂತ ಕರೆಕ್ಟಾಗಿ ಒಂದು ದಿವಸ ಲೇಟಾಗದೆ ಕಟ್ಟಿದವರು ಹೇಳಿದರೆ ಮೋಹನ್ ಅಂತವರು ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ.
ಇವತ್ತು ನಾವು ಮೊನ್ನೆವರೆಗೆ ಇವತ್ತು 4ನೇ ವೈದ್ಯಕೀಯ ಕಾಲೇಜಿಗೆ ಆರ್ಥಿಕ ನೆರವನ್ನು ನೀಡ್ತಾ ಇದ್ದೇವೆ. ಇವತ್ತು ನಿಮಗೆ ಮೊದಲನೇದಾಗಿ ನೀಡಿದ್ದೇವೆ. ಇವತ್ತಿನ ದಿವಸ ನಾವು 3 ವೈದ್ಯಕೀಯ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನು ನೀಡಿದ್ದೇವೆ. ಇವತ್ತು 4ನೇ ಆರ್ಥಿಕ ಈ ವ್ಯವಸ್ಥೆಯನ್ನು ಕೇಳಿಕೊಂಡು 4ನೇ ವೈದ್ಯಕೀಯ ಕಾಲೇಜಿನವರು ಬಂದಿದ್ದಾರೆ. ಈ ರೀತಿಯಾಗಿ ನಮ್ಮಿಂದ ಯಾರು ಆರ್ಥಿಕ ನೆರವನ್ನು ಪಡೆದಿದ್ದಾರೋ ಅವರೆಲ್ಲರೂ ಒಳ್ಳೆಯದಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಭಾಳ ಸಂತೋಷ ಪಡ್ತಾ ಇದ್ದೇವೆ. ಎಲ್ಲರೂ ನಿಯತ್ತಾಗಿ ಕಟ್ತಾ ಇದ್ದಾರೆ. ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನು ಅವರ ಅನಿಸಿಕೆಗಳನ್ನು ಕೇಳಿದಾಗ ಇಬ್ಬರು ಬಂದು ಹೇಳಿದ್ರು ತಮ್ಮ ಅನಿಸಿಕೆ. ಎಲ್ರಿಗೂ ಮನಸ್ಸಿರ್ತದೆ ಹೆಚ್ಚು ಅಂಕ ಪಡೀಬೇಕು ಅನ್ನುವಂಥದ್ದು. ಕೆಲವರಿಗೆ ಕಷ್ಟ ಆಗ್ತದೆ, ಕೆಲವರಿಗೆ ಮನೆಯವರ ಸಪೋರ್ಟ್ ಕಮ್ಮಿ ಇರ್ತದೆ. ಅವರು ಮನೆಯವರ ಸಪೋರ್ಟ್ ಕಮ್ಮಿ ಇದ್ದರೂ ಕೂಡ ಅವರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾವು ಹೆಚ್ಚು ಅಂಕ ಪಡೆದು ಒಂದು ಪುರಸ್ಕಾರ ಪಡಿಬೇಕು ಅನ್ನುವಂಥ ಮನೋಭಾವನೆ ಬರ್ತದೆ. ಹಾಗೆ ನಾವು ಸುಮಾರು 16 ವರ್ಷಗಳಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಅನುಷಾ ಪಿತ್ರೋಡು ಅವರನ್ನು ಪ್ರತಿ ವರ್ಷ ಸುಮಾರು 6 ವರ್ಷ 7 ವರ್ಷದಿಂದ ಈ ಪುರಸ್ಕಾರದ ಸಮಯದಲ್ಲಿ ಕರೆದು ಅವರಿಂದ ಏನು ಅವರು ಕಲಿತಂಥ ವಿದ್ಯೆಯನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಪ್ರತಿಭೆ ಪುರಸ್ಕಾರವನ್ನು ಪಡ್ಕೊಂಡವರಿಗೂ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡವರು ಜೀವನ ಭವಿಷ್ಯ ಒಳ್ಳೆಯದಾಗಲಿ, ಅವರ ಏನು ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸಿ ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ.